ಪ್ರಥಮ ಪತ್ರಿಕೆ ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಅನೇಕ ಒಂದು ಇಂಟರ್ವ್ಯೂಗಳಲ್ಲಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು 1 to 5th ತರಗತಿ ಬೋಧನೆ ಮಾಡ್ತಕ್ಕಂಥ PhD ಶಿಕ್ಷಕರು ಏನಿದ್ದಾರೆ ಅವರನ್ನು ಕೂಡ ಈ ರಿಕ್ರೂಟ್ಮೆಂಟ್ ಅಲ್ಲಿ ನಾವು ತುಂಬಿಕೊಳ್ತೀವಿ ಅನ್ನುವಂತ ಮಾತನ್ನ ತುಂಬಾ ಸಾರಿ ಪ್ರಸ್ತಾಪ ಮಾಡಿರೋದ್ರಿಂದ ಎಲ್ಲ ಒಂದ್ ಕಡೆ D.Ed TCH ಮಾಡಿರ್ತಕ್ಕಂಥ ಒಂದಿಷ್ಟು ಅಭ್ಯರ್ಥಿಗಳಿಗೆ ನಾವು ಚೈತನ್ಯ ಬಂದಿದೆ. ಹಾಗಾಗಿ 1 ಮತ್ತು 4 ಸರಿ, ಅವೆರಡು ಹೇಳಿಕೆ ಸರಿ, 1 ಮತ್ತು 2 ಘೋಷವಾಕ್ಯಗಳು ಸರಿವೆ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ. ಇದರಲ್ಲಿ ಯಾವುದು ಉತ್ತರ ಅನ್ನೋದಾದ್ರೆ ಅಪಿಕೋ ಚಳವಳಿಯ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಘೋಷವಾಕ್ಯ. ನೀವೀಗ ಬಹಳ ಕನ್ಫ್ಯೂಸ್ ಆಗಿರ್ತೀರಿ, ಬಟ್ ನಾನು ನೇರವಾಗಿ ಆನ್ಸರ್ ಹೇಳ್ತೀನಿ. ಇದರಲ್ಲಿ ಸೀಡ್ ಏನೋ ನಾವು ಸೀಡ್ ಅಂತೀವಲ್ಲ, ಸೀಡ್ಸ್, ಆ ಜಗತ್ತಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೀಜ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ. ಇಲ್ಲಿ ನೋಡಿ, 1 ಕುಂಬಳಕಾಯಿ ಬೀಜಗಳು, 2 ಮರದ ಅಂದ್ರೆ ತಾಳೆ ಮರ, ತಾಳೆ ಎಣ್ಣೆನ ತಯಾರು ಮಾಡ್ತಾರಲ್ಲ ತಾಳೆ, ಆ ತಾಳೆ ಮರದ್ದು ಈ ಬೀಜ ಆಗಿದೆ. ಇದು ಎಷ್ಟು ದೊಡ್ಡದಿದೆ? ಸುಮಾರು 12 ಇಂಚುಗಳಷ್ಟು ದೊಡ್ಡದಾಗಿದೆ. ಅಂದ್ರೆ ಸೆಂಟಿಮೀಟರ್ ಇರೋದಾದ್ರೆ 30 ಬೆಳೆಸ್ಕೊಂಡು ಹೋಗ್ಬಿಡ್ಬೇಕು. ಹಾಗಾಗಿ ಇದೊಂದು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ ವಿಧ. ಏನಂದ್ರೆ, ಎತ್ತುಗಳನ್ನು ಹೊಲವನ್ನು ಹದಗೊಳಿಸಲು ಬಳಸುತ್ತಾರೆ, ಜೇನುನೊಣ ಮೊಟ್ಟೆ ಇಡುತ್ತದೆ. ನೀವು ಗಮನಿಸಿದ್ದೀರಿ. ಈಗ ಆಯ್ಕೆಗಳನ್ನು ನೋಡಿ. ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ, ಮೇಲಿನ ಎಲ್ಲಾ ಹೇಳಿಕೆಗಳು ತಪ್ಪಾಗಿವೆ. 2 ಹೇಳಿಕೆಗಳು ತಪ್ಪು, 2 ಹೇಳಿಕೆಗಳು ಸರಿ, 1 ಹೇಳಿಕೆ ತಪ್ಪು, 3 ಹೇಳಿಕೆಗಳು ಸರಿ. ಇದರಲ್ಲಿ ಬೀಟ್ರೋಟ್, ಈರುಳ್ಳಿ, ಬೆಳ್ಳುಳ್ಳಿ. ಇದರಲ್ಲಿ ಬೇರಿನ ಭಾಗಗಳು ಯಾವುವು ಇದರಲ್ಲಿ ಅಂತ? A, B ಮತ್ತು C, A ಮತ್ತು B ಮತ್ತು D, B ಮತ್ತು D ಮಾತ್ರ, ಮೇಲಿನ ಎಲ್ಲವೂ ಸರಿ. ಇದರಲ್ಲಿ ಯಾವ ಬೇರಿನ ಭಾಗಗಳು? ಮಳೆಗಾಲದ ಹೂವು. ಎಸ್, ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಇಲ್ಲಿ ಗಮನಿಸಬೇಕು, ಇವೆರಡು ಕೂಡ ತಪ್ಪಿವೆ. ಇದರ ರೆಪ್ಲೇಶಿಯಾ ಅದೇ ದೊಡ್ಡ ಅಂತ ನೋಡಿದ್ವಿ, ಅದ್ರ ಬಗ್ಗೆ ನೋಡೋಣ. ಈಗ ಲಾಂಟಾನ ಅನ್ನುವಂಥದ್ದು ವಿಶ್ವದ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಹೂವು. ಇದು ಅತ್ಯಂತ ಚಿಕ್ಕ ಹೂವು ಕೂಡ ಆಗಿದೆ. ನೆನಪಿರಲಿ, ಲಾಂಟಾನ ಹೂವು ಅದು. ಈ ಲಾಂಟಾನ ಹೂವು ಅತ್ಯಂತ ಚಿಕ್ಕದು ಮತ್ತು ಸುಂದರವಾಗಿರ್ತಕ್ಕಂಥ ಹೂವು ಪ್ರಪಂಚದಲ್ಲಿಯೇ. ಅದೇ ರೀತಿ ಈ ರಿಪ್ಲೇಶಿಯಾ ಅಂತ ನಾನು ಹೇಳಿದ್ನಲ್ಲ, ಅದು ದೊಡ್ಡ ಹೂವು ಅಂತೆ. ಅದಕ್ಕೆ ಸುಮಾರು ಎಷ್ಟು ದೊಡ್ಡದಿದೆಯಪ್ಪ ಅಂದ್ರೆ 7 kg ತೂಕವನ್ನು ಹೊಂದಿದೆ ಅಂತ ಹೂವು. ಎಷ್ಟು? 7. ಹಾಯ್, ಹಲೋ, ನಮಸ್ಕಾರ. ಕರುನಾಡ ಓದುಗದವರೆಗಳಿಗೆ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆದರದ ಸ್ವಾಗತ. ನಾನು ರಾಜು ಕೊರ್ಲಹಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ನಾವು TETಗಾಗಿ ನಾವು ವಿಷಯಾಧಾರಿತ ಸರಣಿ ವಿಡಿಯೋಗಳನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು TET ತೇರ್ಗಡೆಗೆ ಬೇಕಾಗುವಂಥ ವಿಷಯ ವಸ್ತುವನ್ನ ನಿಮ್ಮೆದುರಿಗೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನನಗೆ ತುಂಬ ಕರೆಗಳು ಮತ್ತು ವಾಟ್ಸಪ್ ಮೆಸೇಜಲ್ಲಿ ಬಂದಿರತಕ್ಕಂಥದ್ದು ಏನು ಅಂದರೆ, TETಯ ಒಂದು ಪ್ರಥಮ ಪತ್ರಿಕೆಗೂ ಕೂಡ ನಿಮ್ಮ ಚಾನಲ್ನಲ್ಲಿ ಸ್ವಲ್ಪ ಒತ್ತು ಕೊಟ್ಟು ಅವರಿಗೂ ಉಪಯುಕ್ತವಾಗಿರ್ತಕ್ಕಂಥ ಸ್ವಲ್ಪ ವಿಡಿಯೋಗಳನ್ನು ಕೊಡೋದಕ್ಕೆ ಪ್ರಯತ್ನಿಸಿ ಅಂತೇಳಿ ತುಂಬ ಜನ ಕೇಳ್ಕೊಂಡ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಇವತ್ತು ಪತ್ರಿಕೆ 1ರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಯಾವುದಂದ್ರೆ ಪರಿಸರ ಅಧ್ಯಯನ, ಎನ್ವೈರನ್ಮೆಂಟ್ ಸ್ಟಡಿ ಅಂತ ಏನು ಕರಿತಾವಲ್ಲ, ಆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ಸರಣಿಯನ್ನು ನಾನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಯಾವ ಬೇರೆ ಪುಸ್ತಕವನ್ನ ರೆಫರ್ ಮಾಡೋದಿಲ್ಲ. ನಾವು ಓನ್ಲಿ ಫಾರ್ ಸರ್ಕಾರಿ ಪಠ್ಯ ಪುಸ್ತಕಗಳನ್ನೇ ರೆಫರ್ ಮಾಡಿ, ಸರ್ಕಾರಿ ಏನು ನಮ್ಮ ಕರ್ನಾಟಕ ಸರ್ಕಾರಿ ಶಾಲೆಯ ಪಠ್ಯ ಪುಸ್ತಕಗಳಿವೆ, ಆ ಪಠ್ಯ ಪುಸ್ತಕಗಳಲ್ಲೇ ಇರ್ತಕ್ಕಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿರುವಂಥ ವಿಷಯವನ್ನ, ಅಲ್ಲಿರುವ ಅಧ್ಯಾಯಗಳನ್ನ ನಾನು ಅಧ್ಯಾಯವಾರು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಸಾಧ್ಯವಾದ ಮಟ್ಟಿಗೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಾಯಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತೇನೆ. ನಾನು ಪ್ರತಿ ಅಧ್ಯಯನದಿಂದನೂ ಆಯ್ದ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿರ್ತೇನೆ. ಪ್ರಥಮ ಪತ್ರಿಕೆ ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಅನೇಕ ಒಂದು ಇಂಟರ್ವ್ಯೂಗಳಲ್ಲಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು 1 to 5th ತರಗತಿ ಬೋಧನೆ ಮಾಡ್ತಕ್ಕಂಥ PhD ಶಿಕ್ಷಕರು ಏನಿದ್ದಾರೆ ಅವರನ್ನು ಕೂಡ ಈ ರಿಕ್ರೂಟ್ಮೆಂಟ್ ಅಲ್ಲಿ ನಾವು ತುಂಬಿಕೊಳ್ತೀವಿ ಅನ್ನುವಂಥ ಮಾತನ್ನ ತುಂಬಾ ಸಾರಿ ಪ್ರಸ್ತಾಪ ಮಾಡಿರೋದ್ರಿಂದ ಎಲ್ಲ ಒಂದ್ ಕಡೆ D.Ed TCH ಮಾಡಿರ್ತಕ್ಕಂಥ ಒಂದಿಷ್ಟು ಅಭ್ಯರ್ಥಿಗಳಿಗೆ ನವ ಚೈತನ್ಯ ಬಂದಿದೆ. ಹಾಗಾಗಿ ಅವರು ಕನಸನ್ನ ಹೊತ್ತುಕೊಂಡು ಹಲವು ವರ್ಷಗಳಿಂದ ಕಾಯ್ತಾ ಕೂತಿದ್ರು. ಅವರ ಕನಸನ್ನ ಸಹಕಾರಗೊಳಿಸುವುದಕ್ಕಾಗಿ ಇದು ಒಂದು ಸುವರ್ಣಾವಕಾಶ ಇದೆ. ಆ ಸುವರ್ಣಾವಕಾಶಕ್ಕೆ ನಮ್ಮ ಸಹಕಾರ ಕಲಿಕೆಯೂ ಕೂಡ ನಿಮಗೆ ಸಹಕರಿಸುತ್ತೆ ಅನ್ನುವಂಥ ಭರವಸೆ ಕೊಡ್ತಾ, ನಾನು ಇವತ್ತಿನ ಒಂದು TET ಪ್ರಥಮ ಪತ್ರಿಕೆ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿರುವಂಥ ಪರಿಸರ ಅಧ್ಯಯನಕ್ಕೆ ಒತ್ತು ಕೊಟ್ಟು ನಾನು ಇಲ್ಲಿ ಪ್ರಶ್ನೆಗಳನ್ನ ಹಾಗೂ ಅದಕ್ಕೆ ಉತ್ತರಗಳನ್ನು ಕೂಡ ನಾನು 360 ಡಿಗ್ರಿಯಲ್ಲಿ ಸಾಧ್ಯವಾದಷ್ಟು ವಿಶ್ಲೇಷಣಾತ್ಮಕವಾಗಿ ಅವನ್ನ ವಿಸ್ತರಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಿ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿದ್ದು ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿಯೂ ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಅವಾಗ ನಮಗೆ ಎನ್ಕರೇಜ್ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಬನ್ನಿ, ಆಗಿದ್ರೆ ಪರಿಸರ ವಿಷಯಕ್ಕೆ ಸಂಬಂಧಿಸಿರುವಂತ ಅಭ್ಯಾಸವನ್ನ ಮಾಡೋಣ. ಈ ವಿಡಿಯೋ ಭಾಗ 1 ಆಗಿರ್ತದೆ. ಯಾಕಂದ್ರೆ ಇಲ್ಲಿ 4ನೇ ತರಗತಿಯ ಸಂಪೂರ್ಣ ಪಠ್ಯಗಳನ್ನ, ಸಂಪೂರ್ಣ ಅಧ್ಯಾಯಗಳನ್ನ ತಗೊಂಡ್ ಬಂದ್ರೆ ವಿಡಿಯೋ ತುಂಬಾ ಲೆಂಗ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಅವಧಾನವನ್ನು ಕೂಡ ನಾನು ಹಿಡಿದಿಟ್ಕೊಳ್ಳೋದು ಬಹಳ ಮುಖ್ಯ ಆಗ್ತದ. ಹಾಗಾಗಿ ನಾನು ಒಂದು ಆಯ್ದ 6ರಿಂದ 8 ಅಧ್ಯಾಯಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಗೆ ಭಾಗ 2 ಅಲ್ಲೂ ಕೂಡ ಮುಂದಿನ ಅಧ್ಯಯನಗಳನ್ನ ತರೋನಿದ್ದೀನಿ. ಹಾಗಾಗಿ ನೀವು
ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿರಬೇಕು. ಸಬ್ಸ್ಕ್ರೈಬ್ ಆದಾಗ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮುಂದಿನ ಇದರ ಭಾಗ 2 ವಿಡಿಯೋ ನೋಡ್ಲಿಕ್ಕೆ ಸಿಗ್ತದ ಅಂತ ಹೇಳ್ತಾ, ನಾನು ಸರ್ಕಾರ ಪಠ್ಯ ಪುಸ್ತಕಗಳನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಇಲ್ಲಿ ರೆಫರ್ ಮಾಡಿರೋದಿಲ್ಲ. ನಮ್ಮ ಟಿಇಟಿಗೆ ಅದೇ ಮುಖ್ಯ. ನಾನು 4ನೇ ತರಗತಿಯ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತ ವಿಡಿಯೋ ಆಗಿದೆ ಇದು. ಓಕೆ, ಅಧ್ಯಾಯ 3. ಬಹುಶಃ 1ನೇ ಅಧ್ಯಾಯ ಮುಂದಿರಬಹುದು, ಇರ್ಲಿ ಪರವಾಗಿಲ್ಲ. ಯಾವ ಅಧ್ಯಾಯ ಆದ್ರೇನು ನಾವು ಅದರ ಸಂಪೂರ್ಣ ಅಧ್ಯಾಯಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ. ವನ ಸಂಚಾರ ಅನ್ನುವಂಥ ಪಾಠ ಇದೆ, 4ನೇ ತರಗತಿಯ 3ನೇ ಪಾಠ. ಓಕೆ, ಇವಾಗ ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ. ಹುಲ್ಲಿನ ಜಾತಿಯ ಅತಿ ದೊಡ್ಡ ಸಸ್ಯ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಆಯ್ಕೆಗಳಿಗಿವೆ: 1 ಬಿದಿರು, 2 ತೇಗ, 3 ಒನ್ನೆ, 4 ಸಂತಾಲ. ಸೊ ಇಷ್ಟು 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನ ನೀವು ಮೊದಲೇ ಈ ವಿಡಿಯೋನ ನೋಡುವಾಗ ನಾನು ಆನ್ಸರ್ ಹೇಳುವ ಮುಂಚೆನೆ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಐಡೆಂಟಿಫೈ ಮಾಡ್ಕೋಬೇಕಲ್ಲಿ. ಅವಾಗ ನಿಮಗೆ ಸ್ವಮೌಲ್ಯಮಾಪನಕ್ಕೆ ಇದು ಸಹಕಾರಿಯಾಗುತ್ತೆ. ಇಲ್ಲಿ ನೇರವಾಗಿ ನಾನು ಉತ್ತರ ಹೇಳಕ್ ಹೋಗ್ತಾ ಇದ್ದೀನಿ, ಬಿದಿರು. ಸೊ ನಾವು ಬಿದಿರನ್ನ ಮರ ಅಂತ ಪರಿಗಣಿಸಲ್ಲ, ಒಂದು ಹುಲ್ಲಿನ ಜಾತಿಯ ಅತಿ ದೊಡ್ಡ ಸಸ್ಯ ಅಂತೇಳಿ ಪರಿಗಣಿಸ್ತೇವೆ. ಹಾಗಾಗಿ ಇಲ್ಲಿ ನಮಗೆ ಬಿದಿರು ಎಂಬುದು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ 2ನೇ ಪ್ರಶ್ನೆ ಇದೆಯಲ್ಲ, ತೇಗ. ಇದಕ್ಕೆ ಸಂಬಂಧಿಸಿದಂಗೆ ನಾನು ಹೇಳೋದಾದ್ರೆ, ಈ ತೇಗ ಮರ ಏನಿದೆಯಲ್ಲ, ಇದು ಅತ್ಯಂತ ಬೆಲೆ ಬಾಳುವಂತ ಮರವಾಗಿರ್ತದ. ಮುಂದಿನ ಪ್ರಶ್ನೆ, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಇದಾಗಿದೆ. ಹಾಗಿದ್ರೆ ಇಲ್ಲಿ ಒಂದು ಸಸ್ಯ ಇದೆ, ಅದು ಕೀಟಗಳನ್ನ ತಿನ್ನುತ್ತೆ ಅಂತ ಸಸ್ಯ ಯಾವುದು ಅಂತ. ಜೋಳ, ರಾಗಿ, ಊಜಿ ಗಿಡ, ಬಿದಿರು. ಯಾವ್ದಾಗಿದ್ರೆ ಜೋಳ, ರಾಗಿ, ಊಜಿ ಗಿಡ, ಬಿದಿರು. ಸೊ ಇದರಲ್ಲಿ ಸರಿಯಾದ ಉತ್ತರವನ್ನ ನೀವು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಿರ್ತೀರಾ, ಊಜಿ ಗಿಡ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ನೋಡಿದೀವಿ, ಊಜಿ ಗಿಡ ಈ ರೀತಿಯಾಗಿರ್ತಕ್ಕಂಥ ಒಂದು ಇದು ಇರುತ್ತೆ. ಆ ಊಜಿ ಗಿಡದಲ್ಲಿ ಇಲ್ಲಿ ಬಂದು ಕೀಟ ಕುಂತ ತಕ್ಷಣ ಇದನ್ನ ಮುಚ್ಚಿಕೊಂಡು ಅದು ಏನ್ ಮಾಡುತ್ತೆ, ಆ ಕೀಟಗಳನ್ನ ತಿನ್ನುತ್ತೆ ಅಂತಕ್ಕಂಥದ್ದನ್ನ ನಾವು ಸೈನ್ಸ್ ಅಥವಾ ಪರಿಸರ ಅಧ್ಯಯನ ಓದುವಾಗ ಕಲ್ತಿದ್ದೀವಿ. ಹಾಗಾಗಿ ಸರಿಯಾದ ಉತ್ತರ ಊಜಿ ಗಿಡವಾಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಅತಿ ಬೆಲೆ ಬಾಳುವ ಮರವೆಂದರೆ. ಸೊ ಅವಾಗ್ಲೇನೆ ನಾನು ಇದರ ಉತ್ತರ ಹೇಳ್ಬಿಟ್ಟಿದ್ದೇನೆ. ಅತಿ ಬೆಲೆ ಬಾಳ್ತಕ್ಕಂಥ ಮರ ಯಾವುದು ಅಂತ ಪ್ರಶ್ನೆ ಇದೆ. 1ನೇದು ತೇಗ, 2 ಮಾವು, 3 ಬೇವು, 4 ನೀಲಗಿರಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗುವಂತ ಪ್ರಶ್ನೆನೇ ಇಲ್ಲ, ತೇಗ ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಓಕೆ, ಇಲ್ಲಿ ಬಂತು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಅಪ್ಪಿಕೋ ಚಳವಳಿ ಹೋರಾಟದ ಘೋಷವಾಕ್ಯ ಏನಾಗಿತ್ತು ಅಂತ. 1ನೇದು ಅರಣ್ಯ ಉಳಿಸಿ ಅರಣ್ಯ ಬೆಳೆಸಿ, 2ನೇದು ಅರಣ್ಯವೇ ನಮ್ಮ ಸಂಪತ್ತು, 3ನೇದು ಅರಣ್ಯವೇ ನಮ್ಮ ಉಸಿರು, 4ನೇದು ಅರಣ್ಯ ತರ್ಕಬದ್ಧವಾಗಿ ಬಳಸಿ. ಈ 4ರಲ್ಲಿ ಒಂದಲ್ಲ, ಇಲ್ಲಿ ಮತ್ತೆ ಮುಂದುವರೆದಿನ ಪ್ರಶ್ನೆ ಇದೆ. ಇಲ್ಲಿ 1 ಮತ್ತು 4 ಸರಿ, ಅವು 2 ಹೇಳಿಕೆ ಸರಿ. 1 ಮತ್ತು 2 ಘೋಷವಾಕ್ಯಗಳು ಸರಿವೆ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ. ಇದರಲ್ಲಿ ಯಾವುದು ಉತ್ತರ ಅನ್ನೋದಾದ್ರೆ, ಅಪ್ಪಿಕೋ ಚಳವಳಿಯ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಘೋಷವಾಕ್ಯ. ನೀವೀಗ ಬಹಳ ಕನ್ಫ್ಯೂಸ್ ಆಗಿರ್ತೀರಿ, ಬಟ್ ನಾನು ನೇರವಾಗಿ ಆನ್ಸರ್ ಹೇಳ್ತೀನಿ. ಇದರಲ್ಲಿ 2 ಕರೆಕ್ಟ್ ಇದಾವೆ. ಯಾವ್ದಂದ್ರೆ 1 ಮತ್ತು 4. ಇದರ ಘೋಷವಾಕ್ಯ ಅರಣ್ಯ ಉಳಿಸಿ ಅರಣ್ಯ ಬೆಳೆಸಿ ತರ್ಕಬದ್ಧವಾಗಿ ಬಳಸಿ ಅನ್ನುವಂಥದ್ದು ಪೂರ್ಣ. ಸೊ ಅವು 2 ಕೂಡ ಇಲ್ಲಿ ಸರಿಯಾಗಂತವಾಗ್ತವೆ. ಎ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗಿದ್ರೆ ಈ ಅಪ್ಪಿಕೋ ಚಳವಳಿ ಬಗ್ಗೆ ಒಂದಿಲ್ಲ ಒಂದು ಪ್ರಶ್ನೆಗಳು ಬಂದೇ ತಿರ್ತವೆ ತುಂಬಾ ಒಂದು ಎಕ್ಸಾಮ್ ಅಲ್ಲಿ. ಬರೀ ನಮ್ಮ ಟಿಇಟಿ ಅಲ್ಲಿ ಮಾತ್ರವಲ್ಲದೆ ಅನೇಕ ಪರೀಕ್ಷೆಗಳಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆಗಳಿರ್ತವೆ. ಹಾಗಾಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಅಭ್ಯಾಸ ಮಾಡೋದು ಅವಶ್ಯಕತೆ ಇದೆ, ಇಲ್ಲಿ ಹೆಚ್ಚಿನ ಅಭ್ಯಾಸ. ಹಾಗಾಗಿ ನಾನು ತಗೊಂಡ್ಬಂದಿದ್ದೀನಿ ಅಪ್ಪಿಕೋ ಚಳವಳಿ. ಅದರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ನೋಡೋದಾದ್ರೆ, ಇದು ಪ್ರಾರಂಭವಾಗಿದ್ದು ಎಲ್ಲಿ ಅಂದ್ರೆ ಯಾವಾಗಂದ್ರೆ 1983ರಲ್ಲಿ. ಎಲ್ಲಿ ಆಯ್ತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಳಸೆ ಅನ್ನುವಂತ ಒಂದು ಅರಣ್ಯ ಪ್ರದೇಶ ಇದೆ, ಅಲ್ಲಿ ಈ ಅಪ್ಪಿಕೋ ಚಳವಳಿ ಪ್ರಾರಂಭ ಆಗ್ತದ. ಇದರ ನಾಯಕರು ಯಾರಾಗಿದ್ರು ಆಗಿದ್ರೆ, ಇದರ ನಾಯಕತ್ವ ಮುಂದಾಳತ್ವವನ್ನ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಪಾಂಡುರಂಗ ಹೆಗಡೆ ಅವರು ಈ ಚಳವಳಿಯನ್ನ ಸ್ಥಾಪಿಸಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಅಪ್ಪಿಕೋ ಚಳವಳಿ ಅಂತ ಯಾಕೆ ಕರೆದ್ರು ಹಾಗಿದ್ರೆ, ಈ ಅಪ್ಪಿಕೋ ಅಂದ್ರೆ ಅರ್ಥ ಏನಿದ್ರದ್ದು ಅಂದ್ರೆ ಕನ್ನಡದಲ್ಲಿ ತಬ್ಬಿಕೊಳ್ಳೋದು, ಅಪ್ಪಿಕೊಳ್ಳೋದು ಅಂತ ಏನ್ ಕರಿತೀವಲ್ಲ ಆ ರೀತಿ ತಬ್ಬಿಕೊಳ್ಳೋದು. ಇದು ಮರಗಳನ್ನ ರಕ್ಷಿಸಲು ಅವುಗಳನ್ನ ದೈಹಿಕವಾಗಿ ಅಪ್ಪಿಕೊಳ್ಳುವ ಪ್ರತಿಭಟನಾ ವಿಧಾನವನ್ನ ಸೂಚಿಸ್ತಕ್ಕಂಥದ್ದು. ಇದಕ್ಕೆ ಪ್ರೇರಣೆ ಏನಾಗಿದ್ರೆ, ಅಪ್ಪಿಕೋ ಚಳವಳಿ ಯಾಕೆ ಹುಟ್ಟಿಗಂತು, ಇದಕ್ಕೆ ಪ್ರೇರಣೆ ಏನು ಅಂದ್ರೆ ಉತ್ತರಾಖಂಡದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಚಳವಳಿ ನಡೆದಿತ್ತು. ಅದಕ್ಕೆ ಚಿಪ್ಕೋ ಚಳವಳಿ ಅಂತ ಹೇಳಿ ಕರಿತಾ ಇದ್ರು. ಅಲ್ಲಿ ಕೂಡ ಮರಗಳನ್ನ ತಬ್ಬಿಕೊಂಡೇ ಸಂರಕ್ಷಣೆಯನ್ನ ಮಾಡ್ತಾ ಇದ್ರು.
ಇದಕ್ಕೂ ಮುಂಚೆ ನಡೆದಿರ್ತಕ್ಕಂಥದ್ದು ಅದು. ಹಾಗಾಗಿ ಅದರ ಪ್ರೇರಣೆಯಿಂದಾಗಿ ಈ ಅಪ್ಪಿಕೋ ಚಳವಳಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಹಾಗಿದ್ರೆ ಇದರ ಪ್ರಮುಖ ಉದ್ದೇಶ ಏನು? ಹೇಳಿಕೆ ರೂಪದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಆಗಿರ್ಬೋದು. ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನ ನಿಲ್ಲಿಸಬೇಕು. ಅರಣ್ಯ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆ ಮಾಡುವುದಾಗಿತ್ತು. ಜನರು ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯದ ಸಂಬಂಧವನ್ನ ಸ್ಥಾಪಿಸೋದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಹಾಗಿದ್ರೆ ಈ ಚಳುವಳಿಯನ್ನು ಕೈಗೊಂಡ್ರು ಅಪ್ಪಿಕೋ ಚಳುವಳಿನ. ಇದರ ಪರಿಣಾಮ ಏನಾಯಿತು ಅನ್ನೋದಾದ್ರೆ 38 ದಿನಗಳ ಈ ಪ್ರತಿಭಟನೆ ಮಾಡಿದ್ರು ಎಲ್ಲರೂ ಕೂಡ ಆ ಮರಗಳನ್ನ ತಕ್ಕೊಂಡು. ಆ ಪ್ರತಿಭಟನೆಯ ನಂತರ ಸರ್ಕಾರ ಮರ ಕಡಿಯುವ ಆದೇಶವನ್ನ ಹಿಂಪಡೆಯಲು ಒತ್ತಾಯಿಸಲ್ಪಟ್ಟು ಪಶ್ಚಿಮ ಘಟ್ಟದಾದ್ಯಂತ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನ ಈ ಒಂದು ಚಳವಳಿ ಅಪ್ಪಿಕೋ ಚಳವಳಿ ಮೂಡಿಸಿತು. 1989ರಲ್ಲಿ ರಾಜ್ಯ ಸರ್ಕಾರ ನೈಸರ್ಗಿಕ ಕಾಡಿನಲ್ಲಿ ಹಸಿರು ಮರ ಕಡಿತವನ್ನ ನಿಷೇಧ ಮಾಡ್ತದ. ಸೊ ಇದು ಇದರ ಪರಿಣಾಮಗಳಾಗಿರ್ತವೆ ಇವೆಲ್ಲವೂ. ಇದರ ಘೋಷವಾಕ್ಯ ಇಲ್ಲಿದೆ ನೋಡಿ, ಉಳಿಸಿ ಬೆಳೆಯಿರಿ ಮತ್ತು ತರ್ಕಬದ್ಧವಾಗಿ ಬಳಸಿ. ಅರಣ್ಯ ಉಳಿಸಿ, ಅರಣ್ಯ ಬೆಳೆಸಿರಿ, ತರ್ಕಬದ್ಧವಾಗಿ ಬಳಸಿ ಎನ್ನುವಂಥದ್ದು ಇದರ ಘೋಷ ವಾಕ್ಯವಾಗಿತ್ತು. ನಂತರ ಅಲ್ಲಿ ಇದಕ್ಕೆ ಪ್ರೇರಣೆ ಅಂತಂದೇಳಿ ನಾನು ಏನ್ ಹೇಳಿದೆ, ಚಿಪ್ಕೋ ಚಳವಳಿ ಅಂತ ಹೇಳಿದೆ. ಹಾಗಿದ್ರೆ ಚಿಪ್ಕೋ ಚಳವಳಿಯನ್ನ ಯಾಕೆ ಬಿಡೋಣ, ಅದನ್ನು ಒಂದು 4 ಲೈನ್ ನೋಡ್ಕೊಂಡ್ಬಿಡೋಣ. ಚಿಪ್ಕೋ ಚಳವಳಿ ಪ್ರಾರಂಭ ಆಗಿದ್ದು 1970ರಲ್ಲಿ. ನೆನಪಿರಲಿ, 1970ರಲ್ಲಿ. ಚಿಪ್ಕೋ ಚಳವಳಿಯ ನಾಯಕರು ಯಾರಾಗಿದ್ರು ಅಂದ್ರೆ ತುಂಬಾ ಸರಿ ಪ್ರಶ್ನೆ ಆಗಿರೋದು ಸುಂದರ್ಲಾಲ್ ಬಹುಗುಣ್ ಮತ್ತು ಚಂಡಿ ಪ್ರಸಾದ್ ಭಟ್ರವರು ಇದರ ನಾಯಕರಾಗಿದ್ರು. ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಅಂದ್ರೆ, ಇದು ಎಲ್ಲೂ ಕೇಳಿಲ್ಲ ಪ್ರಶ್ನೆಯನ್ನ, ಇನ್ನು ಮುಂದೆ ಈ ರೀತಿ ಕೇಳ್ತಾರೆ. ಆ ಒಂದು ಚಳವಳಿಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ರು. ಆ ಮಹಿಳೆಯರ ನಾಯಕತ್ವವನ್ನ ಗೌರಾದೇವಿ ಅನ್ನುವಂತ ಒಬ್ಬ ಮಹಿಳೆ ವಹಿಸ್ಕೊಂಡಿದ್ಲಂತೆ. ಸೊ ಆಕೆಯ ನಾಯಕತ್ವದಲ್ಲಿ ಈ ನಿರ್ಣಾಯಕ ಪಾತ್ರವನ್ನ ಈಕೆ ವಹಿಸ್ಕೊಂಡಿದ್ಲು. ಇದು ಎಲ್ಲಿ ನಡೀತು ಚಿಪ್ಕೋ ಚಳವಳಿ ಅಂದ್ರೆ, ಮುಖ್ಯವಾಗಿ ಉತ್ತರಾಖಂಡದಲ್ಲಿ ಇದು ಪ್ರಾರಂಭ ಆಗ್ತದ. ಅದು ಉತ್ತರ ಪ್ರದೇಶದಲ್ಲೂ ಕೂಡ ಅದರ ಕಾವಿತ್ತು. ಸೊ ಇಷ್ಟು ಅಪ್ಪಿಕೋ ಮತ್ತು ಚಿಪ್ಕೋ ಚಳವಳಿಯ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗ್ತದ. ಸೊ ನಾನು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ, ಬನ್ನಿ. ಬಿದಿರು ಇದೊಂದು ಮರಗಳ ವರ್ಗಕ್ಕೆ ಸೇರಿರುವ ಸಸ್ಯ, ಹುಲ್ಲು ಕುಟುಂಬಕ್ಕೆ ಸೇರಿದ ಸಸ್ಯ. ಹುಲ್ಲು ಮತ್ತು ಮರ ಎರಡೂ ವರ್ಗಕ್ಕೆ ಸೇರಿದೆ, ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ. ಇದಕ್ಕೆ ನೇರವಾದ ಉತ್ತರ ಹುಲ್ಲು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸಸ್ಯವಾಗಿದೆ ಬಿದಿರು. ಜಗತ್ತಿನಲ್ಲಿಯೇ ದೊಡ್ಡದಾದ ಬೀಜ ಯಾವುದು? ಸೀಡ್, ಏನು ನಾವು ಸೀಡ್ ಅಂತೀವಲ್ಲ, ಸೀಡ್ಸ್. ಆ ಜಗತ್ತಿನಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಬೀಜ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ. ಇಲ್ಲಿ ನೋಡಿ, 1 ಕುಂಬಳಕಾಯಿ ಬೀಜಗಳು, 2 ಕೋಕೋ ಡಿಮೇರ್, 3 ಅಗಸೆ ಬೀಜಗಳು, 4 ಚಿಯಾ ಬೀಜಗಳು. ಸೊ ಈಗ ನೀವು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಿ. ಕೋಕೋ ಡಿಮೇರ್ ಅನ್ನುವಂಥದ್ದೇನಿದೆ ಅಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬೀಜ. ನಾವು ಕುಂಬಳಕಾಯಿ ದೊಡ್ಡದೈತೆ ಅಂತ ಹೇಳ್ಬಿಟ್ಟು ಅದರ ಬೀಜ ಹಾಕುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿನೇ ಮೊದಲು ಅದನ್ನ ಹಾಕಿದ್ದೀನಿ ನಾನು. ಈ ಪ್ರಶ್ನೆಗಳನ್ನ ನಾನೇ ಫ್ರೇಮ್ ಮಾಡಿದ್ದೀನಿ. ಸೊ ಆ ನಂತರ ಬನ್ನಿ, ಈಗ ಇದರ ಈ ಕೋಕೋ ಡಿಮೇರ್ ಅಂದ್ರೆ ನಮಗೆ ಅರ್ಥ ಆಗಿಲ್ಲ ಈಗ ಪೂರ, ಅದು ಯಾವ ಬೀಜ ಇರ್ಬೋದು ಅಂತ ಅದನ್ನ ನೋಡೋಣ. ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದೆ ಇಲ್ಲಿ. ಸೊ ಕೋಕೋ ಡಿಮೇರ್ ಅಂತಕ್ಕಂಥದ್ದು ಇದು ಈ ಒಂದು ಬೀಜದ ಹೆಸರು. ಇದು ಯಾವ ಮರದ್ದು ಅಂದ್ರೆ ತಾಳೆ ಮರ. ತಾಳೆ ಎಣ್ಣೆಯನ್ನು ತಯಾರು ಮಾಡ್ತಾರಲ್ಲ, ತಾಳೆ, ಆ ತಾಳೆ ಮರದ್ದು ಈ ಬೀಜ ಆಗಿದೆ. ಹಾಗಿದ್ರೆ ಇದು ಎಷ್ಟು ದೊಡ್ಡದಿದೆ? ಸುಮಾರು 12 ಇಂಚುಗಳಷ್ಟು ದೊಡ್ಡದಾಗಿದೆ. ಅಂದ್ರೆ ಸೆಂಟಿಮೀಟರ್ ಅಲ್ಲಿ ಹೇಳೋದಾದ್ರೆ 30 ಸೆಂಟಿಮೀಟರ್ ಉದ್ದವಾಗಿರ್ತಕ್ಕಂಥ ಬೀಜ. ತೂಕ ಎಷ್ಟಿದೆ ಸರ್? ಇದು 40 ಪೌಂಡ್ಗಳವರೆಗೆ ಇದು ತೂಕ ಇರ್ತದ. ಅಂದ್ರೆ ನೀವು ಕೆಜಿ ಲೆಕ್ಕದಲ್ಲಿ ಅಂದ್ರೆ 18 ಕೆಜಿಯವರೆಗೂ ಈ ಬೀಜ ಇರ್ತದಂತೆ. ಸೊ ಇದು ಇನ್ನೊಂದು ನೋಡ್ರಿ ಅನನ್ಯತೆ, ಈ ಅಪರೂಪ ಈ ಬೀಜ. ಹಾಗಾಗಿ ಈ ಕಾರಣದಿಂದಾಗಿ ಸಿಸೆಲ್ಸ್ ಅನ್ನುವಂತ ಒಂದು ಸರ್ಕಾರ ಇದನ್ನ ಸಂರಕ್ಷಿಸಿ ಈ ಬೀಜವನ್ನ ಇಟ್ಟಿದೆ ಅಂತಕ್ಕಂಥದ್ದು. ಇಷ್ಟು ಇದರ ಮಾಹಿತಿ ನಿಮಗೆ ಗೊತ್ತಿರಲಿ, ಕೋಕೋ ಡಿಮೇರ್. ಓಕೆ, ಇಲ್ಲಿ ಬಂತು 1ನೇ ಅಧ್ಯಾಯ, ಪ್ರಾಣಿ ಪ್ರಪಂಚ. ನೋಡ್ರಿ, ಪ್ರಾಣಿ ಪ್ರಪಂಚದಲ್ಲಿಯೇ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಅನ್ನುವಂತ ಪ್ರಶ್ನೆ ಇದೆ. ಆನೆ, ತೋಳ, ಮನುಷ್ಯ, ಜಿಂಕೆ. ಇದಕ್ಕೆ ಈಸಿಯಾಗಿ ಉತ್ತರ ಕಂಡುಕೊಂಡಿದ್ರಿ. ಮನುಷ್ಯ ಸರಿಯಾದಂತ ಉತ್ತರ ಆಗುತ್ತೆ. ಪ್ರಾಣಿ ಪ್ರಪಂಚದಲ್ಲಿಯೇ ಅತ್ಯಂತ ಬುದ್ಧಿಯಾಗಿರ್ತಕ್ಕಂಥ ಒಂದು ಬುದ್ಧಿವಂತ ಪ್ರಾಣಿ ಮನುಷ್ಯನಾಗಿರ್ತಾನೆ. ಆದರೆ ಮನುಷ್ಯ ಅದನ್ನ ಎಲ್ಲೋ ಒಂದ್ ಕಡೆ ಮರೆತಿದ್ದಾನೆ. ಯಾಕಂದ್ರೆ ಅತಿ ಬುದ್ಧಿವಂತ ಆಗಿದ್ದರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಒಂದಿಷ್ಟು ಸಂದರ್ಭಗಳಲ್ಲಿ ಬುದ್ಧಿವಂತಿಕೆಯನ್ನ ಮರೆತಿದ್ದೇವೆ. ಅಲ್ಲಿ ಮುಂದಿನ ಪ್ರಶ್ನೆ, ಮರುಭೂಮಿಯ ಹಡಗು ಯಾವುದಾಗಿದ್ರೆ? ಕುದುರೆ, ಒಂಟೆ, ಜಿರಾಫೆ, ಆನೆ.
ಇದಕ್ಕೆ ಸರಿಯಾದ ಉತ್ತರ ಒಂಟೆ. ಮರುಭೂಮಿಯ ಹಡಗು ಒಂಟೆ ಹಾಗಿದ್ರೆ ಮರುಭೂಮಿಯ ಹಡಗು ಅಂತ ಒಂಟೆಯನ್ನ ಯಾಕೆ ಕರಿತೀವಿ ಅಂದ್ರೆ ಆ ಮರುಭೂಮಿಯಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಕೂಡ ನಡೆದಾಡುವುದು ಕಷ್ಟ ಸಾಧ್ಯವಾಗ್ತದೆ. ಆದ್ರೆ ಒಂಟಿ ಬಹಳ ಸಲೀಸಾಗಿ ನಡ್ಕೊಂಡು ಓಡಾಡ್ತದೆ. ಹಾಗಾಗಿ ಅದಕ್ಕೆ ಮರುಭೂಮಿ ಹಡಗಂತೀವಿ. ಅದರ ಗುಣ ಏನು ಅಂದ್ರೆ ಯಾಕದು ನಡ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗೂ ಅದಕ್ಕೆ ಅನುಕೂಲಕರವಾಗ್ತದೆ ಯಾಕೆ ಅಂದ್ರೆ ಅದರ ಪಾದಗಳೇನಿದಾವಲ್ಲ ಅದು. ಮುಂದಿನ ಪ್ರಶ್ನೆ, ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಯಾವುದು? ಇಲ್ಲಿ ಪ್ರಶ್ನೆ ಏನು ಅಂದ್ರೆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ದೊಡ್ಡ ಜೀವಿ ಯಾವುದು ಅಂತ ಕೇಳಿದರೆ ಮೀನು, ನೀಲಿ ತಿಮಿಂಗಲ, ಶಾರ್ಕ್, ಕಪ್ಪೆ. ಸೊ ಇದಕ್ಕೆ ನಿಮಗೆ ಉತ್ತರ ಗೊತ್ತಿದೆ, ನೀಲಿ ತಿಮಿಂಗಲ ಸರಿಯಾದಂತ ಉತ್ತರ ಆಗುತ್ತೆ. ನಂತರ ಮತ್ತೊಂದು ಪ್ರಶ್ನೆ, ಮೀನಿನ ಉಸಿರಾಟದ ಅಂಗ ಯಾವುದು ಅಂತಕ್ಕಂಥದ್ದು. ಇದು ತುಂಬಾ ಸರಿ ಪ್ರಶ್ನೆ ಆಗಿರುವಂಥದ್ದು. ಕಿವಿರು, ಕಣ್ಣು, ಹೊಟ್ಟೆ, ರೆಕ್ಕೆ. ಅದು ಎಲ್ಲಿಂದ ಉಸಿರಾಟ ಕ್ರಿಯೆಯನ್ನ ಮಾಡ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕಿವಿರು. ಸೊ ಕಿವಿರುಗಳಿಂದ ಮೀನು ಉಸಿರಾಟವನ್ನ ಮಾಡುವಂಥದ್ದು ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರದಿಂದ ಹುಲಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಡ್ಯಾಶ್ ರಲ್ಲಿ ಹುಲಿ ಯೋಜನೆಯನ್ನ ಪ್ರಾರಂಭ ಮಾಡಿತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 1972, 1973, 1975 ಮತ್ತು 76ರಲ್ಲಿ ಇವುಗಳಲ್ಲಿ ಯಾವಾಗ ಭಾರತ ಸರ್ಕಾರ ಹುಲಿಗಳ ಸಂರಕ್ಷಣೆಯನ್ನ ಆ ಒಂದು ಯೋಜನೆ ಜಾರಿ ಮಾಡಿತು ಅಂದ್ರೆ ಸರಿಯಾದಂತ ಉತ್ತರ 1973. 1972ರಲ್ಲಿ ಆ ಹುಲಿ ಯೋಜನೆಯನ್ನ ರೂಪಿಸಲಾಗ್ತದೆ. ಆದಾಗ್ಯೂ ಅದನ್ನ ಜಾರಿಗೊಳಿಸಿದ್ದು 1973ರಲ್ಲಿ ಅದು ಪ್ರಾರಂಭವಾಗಿದ್ದು. ಪ್ರಾರಂಭಿಸಿದ್ದು ಯಾವಾಗಿಂದ ಅಂದ್ರೆ 73ರಿಂದ. ಮುಂದಿನ ಪ್ರಶ್ನೆ, ಈ ಕೀಟಗಳು ತಮಗೆ ಅಪಾಯವಾಗುವ ಸಮಯದಲ್ಲಿ ತಮ್ಮ ಬಣ್ಣವನ್ನ ಬದಲಾಯಿಸುತ್ತವೆ ಅಂತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಯಾವುದು ನೋಡ್ರಿ, ಇವುಗಳಿಗೆ ಏನಾರ ಅಪಾಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಕೀಟ ಏನ್ ಮಾಡ್ಬಿಡ್ತದ, ತನ್ನ ಮೈ ಬಣ್ಣವನ್ನೇ ಬದಲಾಯಿಸ್ಬಿಡ್ತದಂತೆ. ಯಾವ್ದದು? ಜೇನುನೊಣ, ಊಸರವಳ್ಳಿ, ಬಾವಲಿಗಳು, ಚೆಮೇಲಿಯನ್. ಯಾವ್ದಾಗಿದ್ರೆ ಇದರಲ್ಲಿ ಗೊತ್ತಿದೆ, ನಾವು ಆಡು ಭಾಷೆಯಲ್ಲೇ ತುಂಬಾ ಕರಿತಾ ಇರ್ತೀವಿ, ಅವನು ಊಸರುಳಿದ್ದಂಗ ನೋಡ ಅವನು ಬಣ್ಣ ಬದಲಾಯಿಸ್ಬಿಡ್ತಾನೆ ಅಂತ ಅಲ್ವಾ. ಸೊ ಹಾಗಾಗಿ ಊಸರ ವಳ್ಳಿ ಇದು ತನ್ನ ಬಣ್ಣವನ್ನ ಬದಲಾಯಿಸುತ್ತದೆ. ಇದಕ್ಕೆ ಗೋಸಂಬೆ ಅಂತಾನು ಕೂಡ ಕೆಲವೊಂದು ಊರುಗಳಲ್ಲಿ ಕರಿತಾ ಹೋಗ್ತಾರೆ, ಗೋಸಂಬೆ ಅಂತ. ಅದು ಊಸರವಳ್ಳಿ ಸರಿಯಾದಂತ ಉತ್ತರ. ಅದೇ ರೀತಿ ಈ ಚೆಮೇಲಿಯನ್ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಬಣ್ಣ ಬದಲಾಯಿಸುವ ಪ್ರಾಣಿ. ಬಣ್ಣ ಬದಲಾಯಿಸುವ ಪ್ರಾಣಿ ಯಾವುದು ಅಂದ್ರೆ ಚೆಮೇಲಿಯನ್ ಅನ್ನುವಂಥದ್ದು, ನೆನಪಿರ್ಲಿ ಅದು. ನಂತರ ಮುಂದಿನ ಪ್ರಶ್ನೆ, ಪ್ರತಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡುವ ಪ್ರಾಣಿ ಯಾವುದು ಅಂತ. ಉಷ್ಟ್ರಪಕ್ಷಿ, ಹಾವು, ಚಿರತೆ, ಮೊಲ. ಸೊ ಇಲ್ಲಿ ಉತ್ತರ ಗೊತ್ತಾಗಿದೆ ಅನ್ಕೊಂಡಿದೆ ನಿಮಗೆ. ಸೊ ನಾವು ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು. ಓಡುವ ಪ್ರಾಣಿ ಆಗಿದ್ದಾಗ ಇದು ಚಿರತೆ ಆಗ್ತದೆ. ಪಕ್ಷಿ ಅಂತ ಕೇಳಿದಾಗ ಅತಿ ಹೆಚ್ಚು ಸ್ಪೀಡ್ ಓಡ್ತಕ್ಕಂಥ ಪಕ್ಷಿ ಯಾವುದು ಅಂದ್ರೆ ಉಷ್ಟ್ರ ಪಕ್ಷಿ ಆಗ್ತದ. ಪ್ರಾಣಿ ಅಂದಾಗ ಇಲ್ಲಿ ಚಿರತೆ ಯಾವ್ದಂದ್ರೆ ಕಿಲೋಮೀಟರ್ಗೆ 100 ಕಿಲೋಮೀಟರ್ ಫರ್ ಗಂಟೆ ಓಡ್ತದಂತಿದ. ಮುಂದಿನ ಪ್ರಶ್ನೆ, ಕೆಳಗಿನವುಗಳ ಹೇಳಿಕೆಗಳನ್ನ ಗಮನಿಸ್ರಿ. ಇತ್ತೀಚಿನ ಒಂದು ಪ್ರಶ್ನಾ ಪ್ರಕಾರವಾಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ನಾನೇ ಪ್ರೇಮ್ ಮಾಡಿದ್ದೇನೆ ಇದನ್ನ, ಯಾಕಂದ್ರೆ ಈ ರೀತಿಯ ಪ್ರಶ್ನೆಗಳಿಗೆ ನಾವು ಸಜ್ಜಾಗುವುದರಿಂದ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಬಂದ್ರೂ ಅದನ್ನ ಎದುರಿಸುವಂತ ಸಾಮರ್ಥ್ಯ ನಾವು ಇಲ್ಲೇ ಬೆಳೆಸ್ಕೊಂಡು ಹೋಗ್ಬಿಡ್ಬೇಕು. ಹಾಗಾಗಿ ಇದೊಂದು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನವಿದ. ಏನಂದ್ರೆ, ಎತ್ತುಗಳನ್ನು ಹೊಲವನ್ನು ಹದಗೊಳಿಸಲು ಬಳಸುತ್ತಾರೆ, ಜೇನುನೊಣ ಮೊಟ್ಟೆ ಇಡುತ್ತದೆ, ರಣಹದ್ದುಗಳು ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರವನ್ನ ಸ್ವಚ್ಛಗೊಳಿಸುತ್ತವೆ, ಭಾರತದಲ್ಲಿ ಹುಲಿಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತವೆ. ಇದರಲ್ಲಿ ಮೇಲಿನ ಹೇಳಿಕೆಗಳನ್ನ ನೀವು ಗಮನಿಸಿದ್ದೀರಿ. ಈಗ ಆಯ್ಕೆಗಳನ್ನ ನೋಡಿ. ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ, ಮೇಲಿನ ಎಲ್ಲಾ ಹೇಳಿಕೆಗಳು ತಪ್ಪಾಗಿವೆ. 2 ಹೇಳಿಕೆಗಳು ತಪ್ಪು, 2 ಹೇಳಿಕೆಗಳು ಸರಿ, 1 ಹೇಳಿಕೆ ತಪ್ಪು, 3 ಹೇಳಿಕೆಗಳು ಸರಿ. ಹಾಗಿದ್ರೆ ಇದಕ್ಕೆ ಉತ್ತರ ಕಂಡುಹಿಡಿರಿ. ಸೊ ನಾನಿಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ಹೇಳಲ್ಲ. ಕಾರಣ ಏನಂದ್ರೆ ನೀವು ಇದಕ್ಕೆ ಕಮೆಂಟ್ ಮಾಡ್ಬೇಕಾಗ್ತದ. ಇದರಲ್ಲಿ ಎಷ್ಟು
ಹೇಳಿಕೆಗಳು ಸರಿವೆ, ಎಷ್ಟು ಹೇಳಿಕೆಗಳು ತಪ್ಪಿವೆ ಎಂಬುದನ್ನು ಐಡೆಂಟಿಫೈ ಮಾಡಿರಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಪುಸ್ತಕ ತೆಗೆದು ಹುಡುಕ್ರಿ. ಅವಾಗ ನಾವು ಅನ್ವೇಷಣಾತ್ಮಕ ಕಲಿಕೆ ಉಂಟಾಗ್ತದೆ. ನಾವೇ ಅದನ್ನು ಹುಡುಕಿ ಓದೋದ್ರಿಂದ ಅದು ಬಹಳ ಕಲಿಕೆ ದೃಢವಾಗ್ತದ, ಶಾಶ್ವತವಾಗ್ತದ, ಪರಿಣಾಮಕಾರಿ ಆಗ್ತದ. ಅದಕ್ಕಾಗಿ ಇದಕ್ಕೆ ನೀವು ಉತ್ತರವನ್ನ ಹುಡುಕಿ ಕಮೆಂಟ್ ಮಾಡ್ತೀರಿ ಅನ್ನುವಂತ ಒಂದು ಭರವಸೆ ಮೇಲೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಈಗ 2ನೇ ಅಧ್ಯಾಯಕ್ಕೆ ಬಂದ್ವಿ. 1ನೇ ಅಧ್ಯಾಯದಿಂದ ಆಯ್ದ ಪ್ರಶ್ನೆಗಳನ್ನ ನೋಡಿದ್ರಿ. 2ನೇ ಅಧ್ಯಾಯ ಸವಿಜೇನು ಅಂತಕ್ಕಂಥದ್ದಿಲ್ಲಿ ಪಾಠದ ಹೆಸರು. ಬಹಳ ಸುಂದರವಾಗಿರ್ತಕ್ಕಂಥ ಟೈಟಲ್ಗಳನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕನ್ನಡ ಶಾಲೆಯ ಪುಸ್ತಕದಲ್ಲಿ. ಸವಿಜೇನು. ಜೇನು ನೊಣಗಳು ತಮ್ಮ ಮನೆಗಳನ್ನ ಎಲ್ಲಿ ನಿರ್ಮಿಸುತ್ತವೆ? ಸ್ವಲ್ಪ ಈಸಿ ಕ್ವಶನ್ ಇದಾವೆ ಇದರಲ್ಲಿ. ಯಾಕಂದ್ರೆ ಒಂದೇ ಕ್ಲಿಷ್ಟತೆ ಮಟ್ಟವನ್ನ ನಾವು ಇದನ್ನ ಇಟ್ಕೊಂಡು ಮಾಡಬಾರ್ದು. ಪ್ರಶ್ನೆ ಪತ್ರಿಕೆಯನ್ನ ಒಂದಿಷ್ಟು % ಕ್ಲಿಷ್ಟತೆ ಇರಬೇಕು, ಒಂದಿಷ್ಟು % ಸರಳ ಇರಬೇಕು, ಮತ್ತೆ ಸಾಧಾರಣ ಇರಬೇಕು. ಹಾಗಾಗಿ ಇಂಥವೆಲ್ಲ ಸರಳ ಪ್ರಶ್ನೆಗಳಿವು. ಎಲ್ಲಿ ಅಂದ್ರೆ ಮರದ ಕೊಂಬೆ ನೆಲದ ಮೇಲೆ, ಗುಹೆ ನೀರಿನಲ್ಲಿ. ಬಹಳ ಈಸಿ. ಮರದ ಕೊಂಬೆ ಮೇಲೆ ಜೇನು ನೊಣಗಳು ತಮ್ಮ ಮನೆಯನ್ನು ನಿರ್ಮಿಸ್ತವೆ. ಜೇನು ನೊಣಗಳ ಮನೆಯ ಆಕಾರ ಈ ರೀತಿ ಇರ್ತದೆ ಅಂತ. ಸೊ ಜೇನು ನೊಣದ ಮನೆಯ ಆಕಾರ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಪುಸ್ತಕದ ಪ್ರಕಾರ ಷಟ್ಕೋನ ಆಕಾರದಲ್ಲಿ ಆ ಒಂದು ಜೇನು ನೊಣದ ಮನೆ ಇರ್ತದ. ಇಲ್ಲಿ ಜೇನು ನೊಣಗಳ ಸಮುದಾಯವನ್ನು ಹೀಗೆ ಕರೆಯುತ್ತಾರೆ ಅಂದ್ರೆ, ನೋಡಿ ಇಲ್ಲಿ ಬಹಳ ಒಂದು ಪ್ರಶ್ನೆ ವಿಧಾನ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಆ ಸಮುದಾಯ ಅಂತ ಕರಿತಾ ಹೋಗ್ತಾರೆ ಜೇನು ನೊಣವನ್ನ. ಅದರ ಸಮುದಾಯವನ್ನ ಹೇಗೆ ಕರಿತೀವಿ ಅಂದ್ರೆ, ಗುಂಪು, ತಂಡ, ಕೊಂಬು, ಹಿಂಡು. ಜೇನು ನೊಣಗಳನ್ನ ನಾವು ಹೇಗೆ ಕರಿತೀವಿ ಅಂದ್ರೆ ಹಿಂಡು ಅಂತೀವಿ. ಜೇನುಳದ ಹಿಂಡೆ ಬರ್ತಾ ಇದೆ ಅಂತ, ಗುಂಪು ಬರ್ತಾ ಇದೆ ಅಂತ ಅನ್ನಲ್ಲ ನಾವು. ಜನರ ಗುಂಪು ಅಂತ ಕರಿತೀವಿ ಅಲ್ವಾ. ಹಾಗಾಗಿ ಇಲ್ಲಿ ಜೇನು ನೊಣಗಳ ಸಮುದಾಯವನ್ನ ನಾವು ಹಿಂಡು ಅಂತ ಕರಿತಾ ಹೋಗ್ತೀವಿ. ಸರಿಯಾದ ಉತ್ತರ ಹಿಂಡು. ಮುಂದಿನ ಪ್ರಶ್ನೆ, ಜೇನು ನೊಣಗಳ ಸಮುದಾಯದಲ್ಲಿ ಕಾರ್ಮಿಕ ನೊಣಗಳ ಕಾರ್ಯವೇನು? ಸೊ ಜೇನು ನೊಣಗಳಲ್ಲೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ವಿಧಗಳಿವೆ ನೊಣಗಳಲ್ಲಿ. ಸಂಪೂರ್ಣ ಜೇನು ನೊಣದ ಒಂದು ಏನು ಹಿಂಡಿರ್ತದಲ್ಲ, ಅದರಲ್ಲಿ ಒಂದಿಷ್ಟು ನೊಣಗಳ ಕಾರ್ಯವೇ ಬೇರೆ ಇರ್ತದ, ಒಂದಿಷ್ಟು ಬೇರೆ ಇರ್ತದ. ಹಾಗೆ ಈ ಸಮುದಾಯದಲ್ಲಿ ಕಾರ್ಮಿಕ ನೊಣಗಳು ಅಂತ ಕೆಲವೊಂದನ್ನ ಗುರುತಿಸಿದ್ದಾರೆ. ಅವುಗಳ ಕೆಲಸ ಏನ್ ಮಾಡ್ತವೆ? ಅವು ಈ ಸಮುದಾಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಕಾರ್ಯಗಳನ್ನ ಬೇರೆ ಬೇರೆ ನೊಣಗಳು ಮಾಡ್ತಾ ಇರ್ತವೆ. ಹಾಗಾಗಿ ಈ ಕಾರ್ಮಿಕ ನೊಣಗಳು ಅನ್ನುವಂತ ಒಂದು ಗುಂಪಿದೆಯಲ್ಲ, ಆ ಒಂದು ಜೇನು ನೊಣಗಳು ಯಾವ ಕಾರ್ಯವನ್ನ ಮಾಡ್ತವೆ ಅನ್ನೋದಾದ್ರೆ, ಇಲ್ಲಿ ನೋಡಿ, ವಿಶ್ರಾಂತಿಯನ್ನ ಪಡಿತವೆ, ಮೊಟ್ಟೆ ಇಡುತ್ತವೆ, ಆಹಾರ ಸಂಗ್ರಹಣೆ ಮಾಡ್ತವೆ, ರಕ್ಷಣೆ ಕೊಡ್ತವೆ. ಸೊ ಇದರಲ್ಲಿ ಕಾರ್ಮಿಕ ಹುಳುಗಳ ಪಾತ್ರ ಏನು ಅಂದ್ರೆ, ಆಹಾರ ಸಂಗ್ರಹಣೆ ಮಾಡ್ತಕ್ಕಂಥ ಕಾರ್ಯವನ್ನ ಅವು ಕಾರ್ಮಿಕ ನೊಣಗಳು ಮಾಡ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, ರಾಣಿ ಜೇನು ನೊಣದ ಕಾರ್ಯವೇನು? ನೋಡಿಲಿ, ರಾಣಿ ಜೇನು ನೊಣಗಳಿವೆ. ಆ ರಾಣಿ ಜೇನು ನೊಣದ ಕಾರ್ಯ ಏನಾಗಿದ್ರೆ, ಇದು ಮೊಟ್ಟೆ ಇಡೋದು, ಜೇನು ಸಂಗ್ರಹಣೆ ಮಾಡೋದು, ಗೂಡು ಕಟ್ಟೋದು, ರಕ್ಷಣೆ ಕೊಡೋದು. ಇವುಗಳಲ್ಲಿ ಸರಿಯಾದ ಉತ್ತರ ಇಲ್ಲಿದೆ ನೋಡು, ರಾಣಿ ಜೇನು ಮೊಟ್ಟೆಯನ್ನ ಇಡ್ತಕ್ಕಂಥದ್ದು ಇದರ ಕಾರ್ಯವಾಗಿದೆ. ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ, ಮಾನವರು ತಿನ್ನುವ ಏಕೈಕ ಕೀಟ ಉತ್ಪನ್ನ ಯಾವುದು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮಾನವರು ತಿಂತಕ್ಕಂಥ ಏಕೈಕ ಕೀಟ ಉತ್ಪನ್ನ ಯಾವ್ದಪ್ಪ ಅಂದ್ರೆ, ಬೆಲ್ಲ, ಕಲ್ಲು ಸಕ್ಕರೆ, ಮಿಠಾಯಿ, ಜೇನುತುಪ್ಪ. ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ ಅಲ್ವಾ. ಸೊ ಇಲ್ಲಿ ಕೀಟಗಳು ಉತ್ಪಾದನೆ ಮಾಡುವಂತಹ ಒಂದು ಉತ್ಪನ್ನವನ್ನ ತಿಂತಕ್ಕಂಥದ್ದು ಮಾನವ ಏಕೈಕ ಉತ್ಪನ್ನವಾಗಿದೆ. ಅದು ಯಾವ್ದು ಅಂದ್ರೆ ಜೇನುತುಪ್ಪ. ಇದು ಕೀಟಗಳು ಉತ್ಪಾದನೆ ಮಾಡ್ತವೆ. ಹಾಗಾಗಿ ಬೇರೆ ಏನ್ ನಾವು ತಿಂತೀವಲ್ಲ, ಅವು ಯಾವನ್ನೂ ಕೂಡ ಕೀಟಗಳು ಉತ್ಪಾದನೆ ಮಾಡೋದಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಶುದ್ಧ ಜೇನುತುಪ್ಪವನ್ನ ನೀರಿಗೆ ಹಾಕಿದಾಗ ಏನಾಗ್ತದೆ? ಶುದ್ಧವಾದ ಜೇನುತುಪ್ಪ ಮೇಲೆ ತೇಲುತ್ತದೆ, ಶುದ್ಧವಾದ ಜೇನುತುಪ್ಪ ಕೆಳಗೆ ಇರುತ್ತದೆ, ಶುದ್ಧವಾದ ಜೇನುತುಪ್ಪ ನೀರಿನಲ್ಲಿ ಮಿಶ್ರಣವಾಗ್ತದ, ಯಾವುದೇ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಶುದ್ಧವಾದ ಜೇನುತುಪ್ಪವನ್ನ ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಉತ್ತರ ಶುದ್ಧವಾದ ಜೇನುತುಪ್ಪ ಕೆಳಗೆ ಇರುತ್ತದೆ, ನೀರಿಗೆ ಹಾಕಿದಾಗ ಅದು ಕೆಳಗೆ ಹೋಗ್ತದಂತೆ. ಮುಂದಿನ ಒಂದು ಅಧ್ಯಾಯ. ಸೊ ಅದನ್ನ ನಾವು 3 ಅಧ್ಯಾಯ ನೋಡಿದ್ವಿ. ಈಗ 4ನೇ ಅಧ್ಯಾಯ ಸಸ್ಯಾಧಾರ ಬೇರು. ಅಂದ್ರೆ ಸಸ್ಯಗಳ ಆಧಾರವೇ ಬೇರು ಅನ್ನುವಂತ ಅರ್ಥ ಕೊಡ್ತದ. ಆಗ್ಲೇ ಹೇಳ್ದಂಗೆ ಟೈಟಲ್ ಇಸ್ ವೆರಿ ಬ್ಯೂಟಿಫುಲ್. ಮುಂದಿನ ಪ್ರಶ್ನೆ 4ನೇ ಅಧ್ಯಾಯದ ಮೊದಲ ಪ್ರಶ್ನೆ ಹೀಗಿದೆ, ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ? ಭೂಮಿಯ ಮೇಲೆ, ಭೂಮಿಯ ಕೆಳಗೆ, ಎಲೆಯ ಮೇಲೆ, ಕಾಂಡದ ಮೇಲೆ. ಇದಕ್ಕೆ ನೀವು ಆನ್ಸರ್ ಹಾಕ್ತೀರಿ. ಭೂಮಿಯ ಕೆಳಗೆ ಸಸ್ಯದ ಬೇರು ಬೆಳೀತದ. ಮುಂದಿನ ಒಂದು ಪ್ರಶ್ನೆ,
ಸಸ್ಯದ ಮೂಲಾಧಾರ ಯಾವುದು? ಅವಾಗಲೇ ಹೇಳ್ದಂಗೆ ಟೈಟಲ್ ಅಲ್ಲೇ ಇದೆ, ಎಲೆ, ಕಾಂಡ, ಬೇರು, ಹೂವು. ಸಸ್ಯದ ಮೂಲಾಧಾರ ಬೇರು. ಏನು? ಬೇರು ಸರಿಯಾದ ಉತ್ತರ. ಬೇರೆ ಅದಕ್ಕೆ ಸಸ್ಯಕ್ಕೆ ಮೂಲ ಆಧಾರವಾಗಿದೆ ಎಂಬ ಅರ್ಥ. ಔಷಧ ಮತ್ತು ಅಡುಗೆಗಾಗಿ ಬಳಸಲ್ಪಡುವ ಬೇರು ಯಾವುದು? ಯಾವ ಬೇರನ್ನ ನಾವು ಔಷಧವಾಗೂ ಬಳಕೆ ಮಾಡ್ತೀವಿ, ಅಡುಗೆಯಾಗಿ ಬಳಕೆ ಮಾಡ್ತೇವೆ? ಮೂಲಂಗಿ, ಶುಂಠಿ, ಅರಿಶಿಣ, ಗೆಣಸು. ಇಲ್ಲಿ ಸರಿಯಾದಂಥ ಉತ್ತರ ನೀವು ಗೆಸ್ ಮಾಡಿದ್ದೀರಿ, ಅರಿಶಿಣ. ಎಸ್, ಅರಿಶಿಣವನ್ನ ನಾವು ಸಾಂಬಾರ್ಗೂ ಹಾಕ್ತೇವೆ. ಅದೇ ರೀತಿಯಾಗಿ ಅರಿಶಿಣ ಇದು ಔಷಧ ಗುಣವನ್ನು ಕೂಡ ಒಳಗೊಂಡಿದೆ. ಅರಿಶಿಣ ಇದರಲ್ಲಿ ಮುಖ್ಯವಾಗಿ ಔಷಧ ಗುಣಗಳಿವೆ. ನಾವು ದಿನನಿತ್ಯ ಕೂಡ ಔಷಧವಾಗಿ ಇದನ್ನು ಬಳಸ್ತಾ ಇದ್ದೀವಿ. ಹೇಗಂದ್ರೆ ತಾಯಿ ಮಗು ಬಿದ್ದು ಬಂದಾಗ ಮೊದಲಿಗೆ ಆ ಗಾಯಕ್ಕೆ ಹಚ್ಚುವುದೇ ಅರಿಶಿಣವನ್ನ ಅಲ್ವಾ? ನಾವು ಅವಾಗೆಲ್ಲ ಯಾವ ಮುಲಾಮ್ ಟ್ರೀಟ್ಮೆಂಟ್ ಬರೀ ಅರಿಶಿಣ ಹಚ್ಕೊಂಡ್ಬಿಡೋದು, ಉರಿತೈತದ ಸಿಕ್ಕಾಪಟ್ಟೆ. ನಾವು ಬಿದ್ದಾಗ ಅದಕ್ಕೆ ಅರಿಶಿಣ ಹಚ್ಕೋಬೇಕಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು. ಬಿದ್ದದ್ ಗಾಯ ಆಗೈತಿ ಅನ್ನೋ ಬೇಜಾರ್ಕಿನ ಅದಕ್ಕೆ ಅರಿಶಿಣ ಹಚ್ತಾಳಲ್ಲ ನಮ್ಮವ್ವ, ಮತ್ತೆ ಅದು ಉರಿತದ. ಅದು ಆ ಒಂದು ನೋವನ್ನೇ ನಾವು ಬೇಜಾರಿಂದ ಅದನ್ನ ಹಚ್ಕೊಳಕ ಬೇಜಾರು ಪಡ್ತಾ ಇದ್ವಿ ಅಲ್ವಾ? ಇದು ನಿಮಗೂ ಅನುಭವಕ್ಕೆ ಬಂದಿರಬಹುದು. ಎಸ್, ಮುಂದಿನ ಪ್ರಶ್ನೆ, ಇದಕ್ಕೆ ಉತ್ತರ ಅರಿಶಿಣ. ಮುಂದಿನ ಒಂದು ಪ್ರಶ್ನೆ, ಸಸ್ಯಗಳು ತಮ್ಮ ಜಾಲದಿಂದ ಇದನ್ನ ಹಿಡಿದಿಡುತ್ತವೆ. ಅಂದ್ರೆ ಸಸ್ಯಗಳು ತಮ್ಮ ಒಂದು ಜಾಲ ಹರಡುತ್ತಲ್ಲ, ಅದು ಏನನ್ನ ಹಿಡಿದಿಟ್ಕೊಳುತ್ತೆ ಅಂತ ಪ್ರಶ್ನೆ. ಬೇರುಗಳ ಜಾಲದಿಂದ ಮಣ್ಣಿನ ಕಣಗಳನ್ನ, ಕಲ್ಲುಗಳನ್ನ, ಹುಳುಗಳನ್ನ, ಬೀಜಗಳನ್ನ. ಇದು ನಿಮಗೆ ಗೊತ್ತೇ ಆಗುತ್ತೆ. ಮಣ್ಣಿನ ಕಣಗಳನ್ನ ಅದು ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಅದಕ್ಕಾಗಿನೇ ಮರಗಳನ್ನ ಹೆಚ್ಚು ಹೆಚ್ಚು ಬೆಳೆಸ್ತಾ ಹೋಗ್ರಿ ಅಂತ ಹೇಳ್ತಾರೆ. ಅದು ಎಲ್ಲ ಒಂದ್ ಕಡೆ ನಮ್ಮ ಮಣ್ಣಿನ ಸಂರಕ್ಷಣೆಗೂ ಕೂಡ ಮರಗಳು ಕಾರಣವಾಗ್ತವೆ. ಮುಂದಿನ ಒಂದು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದೆ ನೋಡಿ ಇಲ್ಲಿ. ಕೆಳಗಿನವುಗಳಲ್ಲಿ ಸಸ್ಯದ ಬೇರಿನ ಭಾಗಗಳನ್ನ ಗುರುತಿಸಿರಿ. ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಗಮನಿಸಿ. ಗಜ್ಜರಿ, ಬೀಟ್ರೋಟ್, ಈರುಳ್ಳಿ, ಬೆಳ್ಳುಳ್ಳಿ. ಹಾಗಿದ್ರೆ ಇಲ್ಲಿ ಬೇರಿನ ಭಾಗಗಳು ಯಾವುವು ಇದರಲ್ಲಿ ಅಂತ. ಎ, ಬಿ ಮತ್ತು ಸಿ, ಎ ಮತ್ತು ಬಿ ಮತ್ತು ಡಿ, ಬಿ ಮತ್ತು ಡಿ ಮಾತ್ರ, ಮೇಲಿನ ಎಲ್ಲವೂ ಸರಿ. ಹಾಗಿದ್ರೆ ಇದರಲ್ಲಿ ಯಾವ ಬೇರಿನ ಭಾಗಗಳಾಗಿವೆ ಸಸ್ಯದಲ್ಲಿ? ಎಸ್, ಎಕ್ಸಾಕ್ಟ್ಲಿ ಇದಕ್ಕೆ ಉತ್ತರ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಗಜ್ಜರಿ ಕೂಡ ಆ ಸಸ್ಯದ ಬೇರದು, ಅದನ್ನ ನಾವು ಬಳಸ್ತೀವಿ. ಬೀಟ್ರೂಟ್ ಕೂಡ ಬೇರು, ಈರುಳ್ಳಿ ಕೂಡ ಬೇರು, ಬೆಳ್ಳುಳ್ಳಿ ಕೂಡ ಬೇರು. ಸೊ ಈ ಸಸ್ಯದ ಭಾಗಗಳನ್ನು ತುಂಬಾ ಇದಾವು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವಿವೆ. ಅವುಗಳನ್ನ ನೀವು ಪುಸ್ತಕದಲ್ಲಿ ಹುಡುಕಿ ಒಂದು ಪಟ್ಟಿ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅವು ಪ್ರಶ್ನೆಗಳಲ್ಲಿ ತುಂಬಾ ಕೇಳಿದ್ದಾರೆ. ಈಗ ಯಾವುದು, ನಾವು ಲವಂಗವನ್ನ ಅದರ ಮೊಗ್ಗು ಅಂತ ಕರಿತೇವೆ. ಅದೇ ರೀತಿಯಾಗಿ ಅವಾಗ್ಲೇ ನೋಡ್ದಂಗೆ ನಾವು ಏನು ಅರಿಶಿಣ, ಅದು ಕೂಡ ಬೇರಾಗಿರ್ತದ. ಶುಂಠಿ ಕೂಡ ಬೇರು. ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಾಂಡದ್ದು ಕೂಡ ಕೆಲವೊಂದು ಭಾಗಗಳನ್ನ ನಾವು ಬಳಸ್ತಾ ಇದ್ದೀವಿ. ಹೂವು ಬೇರೆ, ಅದರ ಹಣ್ಣು ಬೇರೆ, ಅವನ್ನೆಲ್ಲವನ್ನು ನೋಡಿ. ಕಾಫಿ ಅದರ ಹಣ್ಣು, ಅದು ಕಾಫಿ. ಎಲೆಗಳಲ್ಲಿ ನಾವು ಚಾ, ಅದರ ಎಲೆ. ಸೊ ಈ ರೀತಿ ಒಂದು ಪಟ್ಟಿ ಮಾಡ್ಕೊಳ್ಳಿ, ಅದನ್ನ ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಗೊತ್ತಾಗುತ್ತೆ, ಕೆಲವೊಂದು ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, ಮುಂದಿನ ಪ್ರಶ್ನೆ. ಈಗ 4ನೇ ಅಧ್ಯಾಯವು ಕೂಡ ನಾವು ಮುಗಿಸಿದ್ವಿ. ಅಧ್ಯಾಯ 5, ಪುಷ್ಪರಾಗ. ಪುಷ್ಪರಾಗ, ಹೂವಿಂದಿದೀಗ. ನಾನು ಇಲ್ಲಿ ಒಂದೊಂದು ಪಾಠದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ತಗೊಂಡ್ ಬಂದಿದ್ದೀನಿ ಈ ಭಾಗದಲ್ಲಿ. ಇನ್ನೂ ಬೇಕಿದ್ರೆ ಮುಂದುವರೆದ ಒಂದು ತರಗತಿಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ತಗೊಂಡ್ ಬರೋಣ, ತೊಂದರೆ ಇಲ್ಲ. ಹೂಗಳ ರಾಜ ಯಾವುದು? ಇದು ನಮಗೆ ಚಿಕ್ಕವರಿದ್ದಾಗ ಗೊತ್ತಿದೆ, ಸುಗಂಧ ರಾಜ. ಅದಕ್ಕೆ ಹೆಸರೇ ಸುಗಂಧ ರಾಜ ಅಂತ ಕರಿತೀವಿ. ಹಾಗಾಗಿ ಅದು ಹೂಗಳ ರಾಜ. ಮಲ್ಲಿಗೆ ಹೂವು ಯಾವ ಕಾಲದಲ್ಲಿ ಅರಳುತ್ತದ? ಯಾವ ಕಾಲದಲ್ಲಿ ಮಲ್ಲಿಗೆ ಹೂ ಜಾಸ್ತಿ ಇರ್ತದೆ ಅಂತ. ಸೊ ಉತ್ತರ ಯಾವುದು ಹೇಳಿ? ಬೇಸಿಗೆ, ಚಳಿಗಾಲ, ಮಳೆಗಾಲ, ಮೇಲಿನ ಎಲ್ಲಾ ಕಾಲಗಳಲ್ಲೂ. ಯಾವ ಕಾಲದಲ್ಲಿ ನಮಗೆ ಹೂ ಸಿಗ್ತದ ಮಲ್ಲಿಗೆ ಹೂ ಅಂದ್ರೆ ಉತ್ತರ ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಹೂ ಬೆಳೀತದ. ಮುಂದುವರೆದಂತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬಂತೀಗ. ಸರಿಯಾದ ಜೋಡಿಯನ್ನ ಗುರುತಿಸಿ. ಮಲ್ಲಿಗೆ ಬೇಸಿಗೆ ಕಾಲದ ಹೂ, ಸೇವಂತಿಗೆ ಚಳಿಗಾಲದ ಹೂ, ರೆಪ್ಲೇಶಿಯಾ ಅನ್ನೋದು ಮಳೆಗಾಲದ ಹೂ, ಚೆಂಡು ಹೂ ಇದು ದೊಡ್ಡ ಹೂ. ಇವುಗಳಲ್ಲಿ
ಯಾವ ಜೋಡಿ ಎಷ್ಟು ಜೋಡಿ ಸರಿಯಾಗಿವೆ ಅಂತ. 1 ಮತ್ತು 4 ಸರಿಯಾದ ಜೋಡಿ, 1 ಮತ್ತು 2 ಸರಿಯಾದ ಜೋಡಿ, 2 ಮತ್ತು 3 ಸರಿಯಾದ ಜೋಡಿ, ಮೇಲಿನ ಎಲ್ಲಾ ಜೋಡಿಗಳು ಸರಿಯಾಗಿವೆ ಅಂತ 4ನೇ ಆಯ್ಕೆ. ಇದರಲ್ಲಿ ನೋಡಿ ಗಮನ ಹರಿಸಿ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ. ಎಸ್, ಇದರಲ್ಲಿ 1 ಮತ್ತು 2 ಸರಿಯಾದ ಜೋಡಿ ಅಷ್ಟೇ. 3 ಮತ್ತು 4 ಸರಿಯಾದ ಜೋಡಿ ಅಲ್ಲ. ಯಾಕಂದ್ರೆ ನೋಡಿ, ಮಲ್ಲಿಗೆ ಹೂವು ಬೇಸಿಗೆ ಕಾಲದಲ್ಲಿ ಬಿಡ್ತದ ಅಂತ ನಾನು ಹೇಳಿದೆ. ಎಸ್, ಅದು ಸರಿಯಾಗಿದೆ. ಎರಡನೇದು ಸೇವಂತಿ ಚಳಿಗಾಲದಲ್ಲೇ ಬಿಡೋದು. ಬೇಕಿದ್ರೆ ನೋಡಿ ಗಮನ ಹರಿಸಿ ನೀವು ಯೋಚನೆ ಮಾಡಿ, ಚಳಿಗಾಲದಲ್ಲಿನೇ ಜಾಸ್ತಿ ಸೇವಂತಿಗೆ ಹೂವು. ಈಗ ಸೇವಂತಿಗೆ ಹೂವು ಸ್ಟಾರ್ಟ್ ಆಗಿದೆ, ಈಗ ತುಂಬಾ ಇದೆ, ಚಳಿಗಾಲ ಇದು. ರಿಪ್ಲೇಶಿಯಾ ಮಳೆಗಾಲದ ಹೂ. ರಿಪ್ಲೇಶಿಯಾ ಯಾವುದು? ಮಳೆಗಾಲದ ಹೂ ಅಂತ ಇದೆ. ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂದ್ರೆ ರಿಪ್ಲೇಶಿಯಾ ಅತ್ಯಂತ ದೊಡ್ಡದಾದ ಹೂ. ಹಾಗಿದ್ರೆ ಚೆಂಡು ಹೂ ಇದು ಮಳೆಗಾಲದ ಹೂ. ಎಸ್, ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಇಲ್ಲಿ ಗಮನ ಹರಿಸ್ಬೇಕು, ಇವು ಎರಡು ಕೂಡ ತಪ್ಪಿವೆ. ಹಾಗಿದ್ರೆ ರಿಪ್ಲೇಶಿಯಾ ಅದೇ ದೊಡ್ಡ ಹೂ ಅಂತ ನೋಡಿದ್ವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಈಗ. ಲಾಂಟಾನ ಅನ್ನುವಂಥದ್ದು ವಿಶ್ವದ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಹೂ. ಇದು ಅತ್ಯಂತ ಚಿಕ್ಕ ಹೂ ಕೂಡ ಆಗಿದೆ. ನೆನಪಿರ್ಲಿ, ಲಾಂಟಾನ ಹೂ ಅದು. ಈ ಲಾಂಟಾನ ಹೂ ಅತ್ಯಂತ ಚಿಕ್ಕದು ಮತ್ತು ಸುಂದರವಾಗಿರ್ತಕ್ಕಂಥ ಹೂ ಪ್ರಪಂಚದಲ್ಲಿಯೇ. ಅದೇ ರೀತಿ ಈ ರಿಪ್ಲೇಶಿಯಾ ಅಂತ ನಾನೇನು ಹೇಳಿದ್ನಲ್ಲ, ಅದು ದೊಡ್ಡ ಹೂವಂತೆ. ಅದು ಸುಮಾರು ಎಷ್ಟು ದೊಡ್ಡದಿದೆಯಪ್ಪ ಅಂದ್ರೆ 7 kg ತೂಕವನ್ನು ಹೊಂದಿದೆ ಅಂತೆ ಅದು ಹೂ. ಎಷ್ಟು? 7 kg ತೂಕವನ್ನು ಹೊಂದಿರತಕ್ಕಂಥದ್ದು ರಿಪ್ಲೇಶಿಯಾ ಅಂತಕ್ಕಂಥದ್ದು, ನೆನಪಿರ್ಲಿ. ಸೊ ಮುಂದಿನ ಪ್ರಶ್ನೆ, ದಾಸವಾಳವು ಈ ಕಾಲದಲ್ಲಿ ಅರಳುತ್ತದೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಮೇಲಿನ ಎಲ್ಲ. ಯಾವ ಕಾಲದಲ್ಲಿ? ಎಸ್, ಎಕ್ಸಾಕ್ಟ್ಲಿ. ಇದು ಮೇಲಿನ ಎಲ್ಲಾ ಕಾಲದಲ್ಲೂ ಕೂಡ ದಾಸವಾಳವು ಬಿಡ್ತದ. ಮನೆ ಮುಂದಿದ್ರೆ ಗೊತ್ತಿರುತ್ತೆ. ಸೊ ಪುಷ್ಪರಾಜ ಮುಗಿತು. ನಂತರ ಅಧ್ಯಾಯ 6 ಹನಿಗೂಡಿದರೆ. ಏನು? ಹನಿಗೂಡಿದರೆ. ಇದು 6ನೆಯ ಅಧ್ಯಾಯ, 4ನೆಯ ತರಗತಿಯ ಪಠ್ಯ ಪುಸ್ತಕದಲ್ಲಿ. ಭೂಮಿಯ ಮೇಲೆ ಎಷ್ಟು ಭಾಗ ನೀರು ಆವರಿಸಿದೆ? 4 ಭಾಗ, 1 ಭಾಗ, 2 ಭಾಗ, 3 ಭಾಗ. ಎಷ್ಟು ಭಾಗ ಭೂಮಿ ಮೇಲೆ ನೀರಿದೆ? ಸೊ 3 ಭಾಗ ನೀರಿದೆ, 1 ಭಾಗ ಮಾತ್ರ ಭೂಭಾಗ ಇದೆ ಅಂತಕ್ಕಂಥ ನಾವು ಜಿಯೋಗ್ರಫಿ ಕ್ಲಾಸಲ್ಲಿ ಓದಿರ್ತೀವಿ. ಈ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಬರೀ ಒಂದು ವಿಷಯ ಮಾತ್ರ ಅಲ್ಲ. ಇದರಲ್ಲಿ ಜಿಯೋಗ್ರಫಿ ಇದೆ, ಇತಿಹಾಸವೂ ಸ್ವಲ್ಪ ಇದೆ, ವಿಜ್ಞಾನವೂ ಕೂಡ ಇದೆ. ಎಲ್ಲ ಪರಿಸರ ಅಧ್ಯಯನ ಅಂದ್ರೆ ಇದು ಜೀವ ವೈವಿಧ್ಯತೆ ಇದೆಯಲ್ಲ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತಕ್ಕಂಥದ್ದು. ನಮ್ಮ ದೇಹವು ಶೇಕಡ ಎಷ್ಟು ಭಾಗ ನೀರಿನಿಂದ ಕೂಡಿದೆ? ಸೊ ನಮ್ಮ ದೇಹ ಶೇಕಡ ಎಷ್ಟು ಭಾಗ ನೀರಿನಿಂದ ಕೂಡಿದೆ? ಶೇಕಡ 90, ಶೇಕಡ 70, ಶೇಕಡ 50, ಶೇಕಡ 20. ಎಸ್, ಎಕ್ಸಾಕ್ಟ್ಲಿ ರೈಟ್. ಶೇಕಡ 5 ನಮ್ಮ ದೇಹ ನೀರಿನಿಂದ ಕೂಡಿರುವಂಥದ್ದು. ಮುಂದಿನ ಪ್ರಶ್ನೆ, ನೀರಿಲ್ಲದೆ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಬಲ್ಲ? ನೀರಿಲ್ಲದೆ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಬಲ್ಲ? 10 ದಿನ, 2 ದಿನ, 3 ದಿನ, 1 ದಿನ. ಸರಿಯಾದ ಉತ್ತರ 3 ದಿನ ಬದುಕಬಲ್ಲ ಒಬ್ಬ ಮನುಷ್ಯ ಅಷ್ಟೇ. ನೀರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇಹಕ್ಕೆ. ಹಾಗಾಗಿ ನೀರಿಲ್ದೇನೆ ನಾವು ಬೇಕಿದ್ರೆ ಊಟ ಇಲ್ಲದೆ ಇನ್ನೂ ಹೆಚ್ಚಿಗೆ ಬದುಕ್ಬೋದು. ನೀರಿಲ್ಲದೆ ಕೊನೆಯ 3 ದಿನಲ್ಲಿ ಸತ್ತು ಹೋಗ್ತಾನೆ. 35ನೇ ಪ್ರಶ್ನೆ ಅದು. 36ನೇ ಪ್ರಶ್ನೆ, ನೀರು ದ್ರವದಿಂದ ವಾಯು ರೂಪಕ್ಕೆ ಬದಲಾಗುವುದು, ಈ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ನೀರು ದ್ರವ ರೂಪದಿಂದ ನಾವು ವಾಯು ರೂಪಕ್ಕೆ ಬದಲಾಗ್ತದಲ್ಲ, ಅದನ್ನ ಬಾಷ್ಪೀಭವನ, ಘನೀಭವನ, ಜಲಚಕ್ರ, ನೀರಾವಿ. ಯಾವ್ದು ಆನ್ಸರ್? ಎಸ್, ಎಕ್ಸಾಕ್ಟ್ಲಿ ಬಾಷ್ಪೀಭವನ ಕ್ರಿಯೆ ಅಂತೀವಿ. ನೀರು ಆ ವಾಯು ರೂಪಕ್ಕೆ ಹೋಗ್ತದ, ಅದು ದ್ರವದಿಂದ ಆವಿಯಾಗಿ ಏನು ವಾಯು ರೂಪಕ್ಕೆ ಹೋಗ್ತದಲ್ಲ, ಅದನ್ನ ನಾವು ಬಾಷ್ಪೀಭವನ ಕ್ರಿಯೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ನೀರು ಡ್ಯಾಶ್ ರೂಪದಲ್ಲಿರ್ತದ? ಹೇಗಿರ್ತದ? ಹಿಮದ ರೂಪದಲ್ಲಿ, ಮೋಡದ ರೂಪದಲ್ಲಿ, ಮಳೆ ರೂಪದಲ್ಲಿ, ಹನಿಯ ರೂಪದಲ್ಲಿ. ಗೆಸ್ ಮಾಡಿ. ಎಸ್, ರೈಟ್ ಇದೆ. ಹಿಮದ ರೂಪದಲ್ಲಿ ಇರ್ತದ ನೀರಾವಿ. ಹಿಮ ಅಂತ ಏನ್ ಕರಿತೀವಲ್ಲ, ಮಂಜು, ಆ ಹಿಮದ ರೂಪದಲ್ಲಿ ಗಾಳಿಯಲ್ಲಿ ನೀರಿರ್ತದ. ಮುಂದಿನ ಪ್ರಶ್ನೆ,
ಈ ಕೆಳಗಿನವುಗಳನ್ನು ಗಮನಿಸಿರಿ. ಮತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಭೂಮಿಯ ಎಲ್ಲ ನೀರು ಶುದ್ಧವಾಗಿದ್ದು ಕುಡಿಯಲು ಯೋಗ್ಯವಾಗಿದೆ. ನೀರಿನ ವಾಯು ರೂಪವು ನೀರಿನ ದ್ರವ್ಯ ಸ್ಥಿತಿಯಾಗಿದೆ. ಒಮ್ಮೆ ಬಳಸಿದ ನೀರನ್ನು ಪುನಃ ಬಳಸಬಾರದು. ನೀರನ್ನು ಬಿಸಿಲಿನಲ್ಲಿ ಕುದಿಸುವುದು ಸಂಕ್ಷೇಪಣೆಯ ಉದಾಹರಣೆ ಆಗಿದೆ. ನೋಡಿ, ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಒಂದನೇದು, ಶುದ್ಧವಾಗಿರೋ ಎಲ್ಲ ನೀರು ಶುದ್ಧವಾಗಿದೆ, ಅದು ಯೋಗ್ಯವಾಗಿದೆ ಕುಡಿಯೋದಕ್ಕೆ. ನೀರಿನ ವಾಯು ರೂಪ ಏನಿದೆಯಲ್ಲ, ಆ ನೀರಿನ ದ್ರವ್ಯ ಸ್ಥಿತಿಯಾಗಿದೆ ಅದು. ಒಮ್ಮೆ ಬಳಸಿದ ನೀರನ್ನ ಪುನಃ ಬಳಸಬಾರದು. ನೀರನ್ನ ಬಿಸಿಲಿನಲ್ಲಿ ಕುದಿಸುವುದು ಸಂಕ್ಷೇಪಣೆಯ ಉದಾಹರಣೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ, ಬಹಳ ಇಂಪಾರ್ಟೆಂಟ್ ಇದು ಪ್ರಶ್ನೆ, ಒಂದು ಮಾತ್ರ ಸರಿ ಇದೆ. ಸೊ ಯಾವುದು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಭೂಮಿ ಎಲ್ಲ ಶುದ್ಧವಾಗಿಲ್ಲ, ಕುಡಿಯೋಕ್ಕೆ ಯೋಗ್ಯವಾಗೂ ಇಲ್ಲ. ನೀರಿನ ವಾಯು ರೂಪವು ಅದು ನೀರಿನ ದ್ರವ್ಯ ಸ್ಥಿತಿ ಅಲ್ಲ. ಯಾಕಂದ್ರೆ ಈಗ ತಾನೇ ನಾವು ಮಾತಾಡಿದೀವಿ, ಅದು ಮಂಜಿನ ರೂಪದಲ್ಲಿದೆ, ದ್ರವ್ಯವಾಗಿ ಇಲ್ಲ, ಅದು ನೀರಿನ ತರ. ಸೊ ಒಮ್ಮೆ ಬಳಸಿದ ನೀರನ್ನ ಪುನಃ ಬಳಸಬಾರದು, ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಯಾಕಂದ್ರ ಬಳಸಬೇಕು. ಪಾತ್ರೆಯನ್ನ ತೊಳೆದಿರ್ತಕ್ಕಂಥ ನೀರನ್ನ ಗಿಡಗಳಿಗೆ ಹಾಕ್ಬೇಕು ಅಲ್ವಾ? ಹರಿದೋಗುವಂತ ಒಂದು ನೀರನ್ನ ಗಿಡಗಳಿಗೆ ಹರಿದೋಗುವಂಗೆ ನಾವು ಇದನ್ನ ಮಾಡಿದ್ರೆ ಆ ನೀರುಗಳನ್ನ ನಾವು ಪುನಃ ಬಳಸೋದ್ರಿಂದ ನೀರಿನ ಸಂರಕ್ಷಣೆಯನ್ನು ನಾವು ಮಾಡಬಹುದಾಗಿದೆ. ಸೊ ನೀರಿನ ಮಿತವ್ಯಯ ಅಲ್ಲಿ ಮಾಡಿದ್ರೆ ಒಳ್ಳೆಯದು. ಸೊ ಹಾಗಾಗಿ ನೀರನ್ನ ನಾವು ಮಿತವಾಗಿ ಬಳಸೋಣ, ಯಾಕಂದ್ರೆ ಮುಂದಿನ ಪೀಳಿಗೆಗೆ ಅದು ಬೇಕಾಗ್ತದ. ನಮ್ಮನ್ನ ಬೈಕೋಬಾರದು ಮುಂದಿನ ಪೀಳಿಗೆ. ಸೊ ನೀರನ್ನ ಬಿಸಿಲಿನಲ್ಲಿ ಕುದಿಸುವುದು ಸಂಕ್ಷೇಪಣೆಯ ಉದಾಹರಣೆ. ಎಸ್, ಎಕ್ಸಾಕ್ಟ್ಲಿ. ನೀರನ್ನ ಕುದಿಸೋದ್ರಿಂದ ಅದಕ್ಕೆ ಸಂಕ್ಷೇಪಣೆಗೆ ಉದಾಹರಣೆ ಆಗ್ತದ. ಅದು ಆವಿಯಾಗಿ ಹೋಗ್ತದ ಹೆಚ್ಚಾಗಿ ಕುದಿಸೋದ್ರಿಂದ. ಹಾಗಾಗಿ ಈ ಒಂದೇ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನ ಗಮನಿಸ್ರಿ. ಬಾಷ್ಪೀಭವನ ಅಂದ್ರೆ ನೀರು ನೀರಾವಿಯಾಗಿ ಮಾರ್ಪಡುವುದು. ಸಮುದ್ರದ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಶುದ್ಧ ನೀರು ಹಿಮದ ರೂಪದಲ್ಲಿಯೂ ಇದೆ. ವಾಯು ಸ್ಥಿತಿಯ ನೀರು ಮೋಡಗಳ ರೂಪದಲ್ಲಿದೆ. ಸೊ 1 ಮತ್ತು 2 ಸರಿಯಾಗಿದೆ. 2 ಮತ್ತು 3 ಸರಿಯಾಗಿದೆ. 1, 2 ಮತ್ತು 3 ಸರಿಯಾಗಿದೆ. ಮೇಲಿನ ಎಲ್ಲವೂ ಸರಿಯಾಗಿದೆ. ಯಾವ್ದು? ಸೊ ಹಾಗಾಗಿ ಇದನ್ನ ಸರಿಯಾದ ಉತ್ತರವನ್ನ ನೀವು ಆರಿಸಿದ್ದೀರಿ. ಐ ಥಿಂಕ್ ನಾನು ಉತ್ತರವನ್ನ ಹೇಳ್ತಾ ಇದ್ದೀನಿ. 1, 2 ಮತ್ತು 3 ಸರಿಯಾಗಿದೆ. 3ನೇ ಆಯ್ಕೆ ಸರಿ. ಯಾಕಂದ್ರೆ ಬಾಷ್ಪೀಭವನ ಏನಿದೆಯಲ್ಲ, ಇದು ನೀರು ನೀರಾವಿಯಾಗಿ ಮಾರ್ಪಾಡಾಗ್ತದ. ಕುಡಿಯಲು ಸಮುದ್ರ ನೀರು ಯೋಗ್ಯವಾಗಿಲ್ಲ. ಶುದ್ಧ ನೀರು ಹಿಮದ ರೂಪದಲ್ಲಿದೆ. ಎಕ್ಸಾಕ್ಟ್ಲಿ, ಹಿಮದ ರೂಪದಲ್ಲಿರ್ತಕ್ಕಂಥ ನೀರು ಶುದ್ಧವಾಗಿರ್ತಕ್ಕಂಥದ್ದು. ವಾಯು ಸ್ಥಿತಿಯ ನೀರು ಏನಿದೆಯಲ್ಲ, ಅದು ಮೋಡದ ರೂಪದಲ್ಲಿಲ್ಲ, ನೀರಾವಿಯ ರೂಪದಲ್ಲಿದೆ. ನೀರಾವಿ ಅಥವಾ ಹಿಮ ಏನ್ ಕರೆದ್ವಲ್ಲ, ಹಿಮದ ರೂಪದಲ್ಲಿದೆ ವಾಯು ಸ್ಥಿತಿಯ ನೀರು. ಸೊ ಇದು ತಪ್ಪಾದ ಹೇಳಿಕೆ ಆಗ್ತದೆ. ಹಾಗಾಗಿ ಮೇಲಿನ ಒಂದು 3 ಹೇಳಿಕೆ ಸರಿ ಇವೆ. ನೀರು ಈ ರೂಪಗಳಲ್ಲಿವೆ. ಯಾವ್ಯಾವ ನೀರಿನ ರೂಪಗಳು ಯಾವ್ಯಾವು ಅಂತಕ್ಕಂಥದ್ದು? ಘನ ರೂಪದಲ್ಲಿದೆ, ದ್ರವ ರೂಪದಲ್ಲಿ, ವಾಯು ರೂಪದಲ್ಲಿ, ಮೇಲಿನ ಎಲ್ಲ ರೂಪದಲ್ಲಿ. ಸೊ ಯಾವ್ಯಾವ ರೂಪದಲ್ಲಿ ನೀರು ಸಿಗ್ತದೆ ನಮಗೆ? ಎಸ್, ಎಕ್ಸಾಕ್ಟ್ಲಿ, ಮೇಲಿನ ಎಲ್ಲಾ ರೂಪದಲ್ಲೂ ಕೂಡ ಇದೆ. ಘನ ರೂಪದಲ್ಲಿ ಇರ್ತಕ್ಕಂಥದ್ದು ಮಂಜುಗಡ್ಡೆ ಆದ್ರೆ ಮಂಜುಗಡ್ಡೆ. ದ್ರವ ರೂಪದಲ್ಲಿ ನಾವು ನೋಡ್ತಾ ಇದೀವಲ್ಲ ನೀರು. ವಾಯು ರೂಪದಲ್ಲಿ ಯಾವುದು? ಹಿಮ ಅಥವಾ ಆಗಲೇ ಹೇಳಿದ್ನಲ್ಲ ನೀರಾವಿ. ಹಿಮ ಅಥವಾ ನೀರಾವಿ, ಈ 3 ಕೂಡ ವಾಯು ರೂಪದಲ್ಲಿ. ಈ 3 ಕೂಡ ನಾವು ನೀರನ್ನ ನೋಡ್ತಕ್ಕಂಥದ್ದು. 3 ರೀತಿಯಲ್ಲೂ ಕೂಡ 3 ರೂಪಗಳಲ್ಲಿ ಕೂಡ ನೀರು ಸಿಗ್ತದೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ಹಾಗಾಗಿ ನಾವು ಇವತ್ತಿನ ಈ ತರಗತಿಯಲ್ಲಿ ಸುಮಾರು 40 ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ, ಅದರ ಜೊತೆಗೆ ಉತ್ತರಗಳು ಮತ್ತು ವಿಶ್ಲೇಷಣೆಯೊಂದಿಗೆ ಬರಲಿದ್ದೇವೆ. ಹಾಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ. ಕಾರಣ ಇದರ 2ನೇ ಭಾಗ ಅತಿ ಶೀಘ್ರದಲ್ಲೇ ನಾವು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಸಿಗಬೇಕು ಅನ್ನೋದಾದ್ರೆ ನೀವು ನೋಟಿಫೈ ಆಗಿರ್ಲೇಬೇಕಾಗ್ತದ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಸಹಕಾರ ಕಲಿಕೆ ಪ್ರಾರಂಭವಾಗಿದ್ದೇ ಮತ್ತೊಬ್ಬರ ಕನಸುಗಳನ್ನು ಸಾಕಾರಗೊಳಿಸೋದಕ್ಕಾಗಿ. ಹಾಗಾಗಿ ಇಷ್ಟು ಸಾಕು ಇವತ್ತಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ನಿಮ್ಮ ಕನಸುಗಳನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಸಿ ಯು.